ಎಲ್ಲ ಕನ್ನಡದ ಮೊದಲಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ವಿಡಿಯೋ, ಯಾಕಂದರೆ ನನ್ನ ವರ್ಜಿನಿಟಿಯನ್ನು ಹೇಗೆ ಕಳೆದುಕೊಂಡೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಮಾತಾಡುತ್ತೇನೆ. ಬ್ರೋ ಕ್ರೇಜಿ ಶಿಟ್ ಅಂತ ಅನ್ಕೊಳ್ಳಿ. ಎಂಡ್ವರೆಗೂ ನೀವು ನೋಡಲೇಬೇಕು ಈ ವಿಡಿಯೋನ. ಯು ಹ್ಯಾವ್ ನೋ ಅದರ್ ಆಪ್ಷನ್. ಹೋದ್ರೆ ಅಂತೂ ಐ ವಿಲ್ ಕಮ್ ಅಂಡ್ ಟೇಕ್ ಯುವರ್ ವರ್ಜಿನಿಟಿ. ಈ ಕತೆ ಶುರು ಆಗೋದು ನಾನು MBAಗೆ ಹೋಗೋಕ್ಕೆ ಶುರು ಮಾಡಿದಾಗ. ಸೊ MBAಗೆ ನಾನು ಹೋಗೋಕ್ಕೆ ಶುರು ಮಾಡಿದಾಗ MBA ನಾನು ಮಾಡಿದ್ದು ರೇವಾ ಯೂನಿವರ್ಸಿಟಿಲಿ. ಸೊ ರೇವಾ ಯೂನಿವರ್ಸಿಟಿ ಇಲ್ಲಿ ನಮ್ಮ ಮನೆಯಿಂದ ತುಂಬ ದೂರ. ನಾನು ಚಿಕ್ಕ ವಯಸ್ಸಿಂದ ಓದಿ ಬೆಳೆದಿದ್ದೆಲ್ಲ ನಮ್ಮ ಮನೆಯಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿರೋ ಕಾಲೇಜ್ಗಳಲ್ಲಿ ಅಷ್ಟೇ. ಸೊ ಇದು ಒಂಥರ ದೂರ ಆಯ್ತಲ್ಲ ಕಾಲೇಜು. ಸೊ ಐ ವಾಸ್ ಆ್ಯಕ್ಚುಲಿ ಥಿಂಕಿಂಗ್ ಆಫ್ ಗೋಯಿಂಗ್ ಇನ್ ಬಸ್. ಸೊ ನಾನು ಬಸ್ ಆ್ಯಕ್ಚುಲಿ ಯೂಸೇ ಮಾಡಿಲ್ಲ. ಟೆಕ್ನಿಕಲಿ ನಾನು ಬಸ್ ಯೂಸೇ ಮಾಡಿಲ್ಲ ಅಂತ ಅನ್ಕೋಗುರು. ಸೊ ಬಸ್ಸಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ನನ್ನ ಫ್ರೆಂಡ್ನ ಕೇಳಿದೆ, ಬ್ರೋ ಬಸ್ಸಲ್ಲಿ ಹೋಗೋದು ಬೆಟ್ರೆ ಗಾಡೀಲಿ ಹೋಗೋದು ಬೆಟ್ರೆ ಅಂತ ಕೇಳಿದೆ. ಅದಕ್ಕೂ ಏ ಮಾಮ್ ಕ್ಲೀನಾಗಿ ಯೋಚನೆ ಮಾಡು. ಇವಾಗ ಸ್ಟಾರ್ಟಿಂಗಲ್ಲಿ ಬಸ್ಸಲ್ಲಿ ಹೋಗು. ಬಸ್ಸಲ್ಲಿ ಹೋಗಿ 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 ಅಲ್ಲಿ ಬೇಬ್ಸ್ ಇರ್ತಾರೆ. ನಿಮ್ಮ ಕಾಲೇಜ್ಗೆ ಬರುವ ಬೇಬ್ಸ್ ಇನ್ ದ ಸೆನ್ಸ್ ಹುಡುಗಿಯರು. ಸೊ ಅವ್ರನ್ನ ಪರಿಚಯ ಮಾಡ್ಕೊಂಡು ನೆಕ್ಸ್ಟು ನೀನು ಡ್ರಾಪ್ ಆಗೋ ಥರ ಯೋಚನೆ ಟ್ರೈ ಮಾಡಿ ನೋಡು ಅಂತಂದ. ವಾಸ್ ಲೈಕ್ ಡ್ಯಾಮ್, ಐಡಿಯಾ ತುಂಬ ಚೆನ್ನಾಗಿದೆಯಲ್ಲ, ಟ್ರೈ ಮಾಡಿ ನೋಡೋಣ. ಶಿಸ್ತಾಗಿ ರೆಡಿಯಾಗಿ ಕ್ಲೀನಾಗಿ ಬಸ್ ಹತ್ತಿದೆ ಬ್ರೋ. ಬಸ್ ಹತ್ತಿ ಕ್ಲೀನಾಗಿ ಕರೆಕ್ಟಾಗಿ ನಿಂತ್ಕೊಂಡೆ. ಕಂಡಕ್ಟರ್ ಆಂಟಿ ಅಂತ ಕೆನ್ನೆ ಹೊಡೆದ್ರು. ಏನು ಆಟ ಆಡ್ತಿದ್ದೆ, ಏನು ಹುಡುಗಿ ಜಾಗ ಬಂದು ನಿಂತ್ಕೊಂಡಿದ್ದೆ ಅಂತ. ಐ ವಾಸ್ ಲೈಕ್ ಓ ಶಿಟ್, ನಂಗೆ ಗೊತ್ತಿರಲಿಲ್ಲ ಮ್ಯಾಮ್ ಅಂತಂದೆ. ಮತ್ತೇನು ಅಂತ ಹೊಡೆದು ಏನು ಆಟ ಆಡ್ತಿದ್ಯಾ ಅಂತಂದರು. ಅವಾಗ ನಾನು ಓಕೆ ಹೆಂಗಾರು ಮಾಡಿ ಎಸ್ಕೇಪ್ ಆಗಬೇಕು ಈ ಸಿಚುವೇಶನಿಂದ ಅಂತ ಅಂದ್ಕೊಂಡು, ಆ್ಯಕ್ಚುಲಿ ಮ್ಯಾಮ್ ನಾನು ಹುಡುಗಿರ ಜಾಗಗೆ ಏನಕ್ಕೆ ಬಂದೆ ಅಂದರೆ ನಾನು ಗೇ ಅಂತೇಳಿ ಸೈಲೆಂಟಾಗಿ ನ್ಯೂಟ್ಲ್ ಆದೆ. ಬಸ್ಸಿನ ಹಿಂಭಾಗಕ್ಕೆ ಬಂದೆ. ನಾನು ಆ್ಯಕ್ಚುಲಿ ವಿಂಡೋ ಸೀಟ್ ಬೇಕಾಗಿತ್ತು. ಆದರೆ ವಿಂಡೋ ಸೀಟಲ್ಲಿ ಯಾರೋ ಒಬ್ರು ಕೂತಿದ್ರು. ಪರವಾಗಿಲ್ಲ ಬಿಡು, ಅದ್ರ ಅವ್ರ ಪಕ್ಕನೇ ಕೂತ್ಕೊಳ್ಳೋಣ ಅಂತ ಹಿಂಗೆ ಕೂತ್ಕೊಂಡು ಏನೋ ಹಿಂಗೆ ಜಂಪ್ ಅದ್ರ ಎಗರಿದೆ. ಹಿಂಗೆ ತಿರುಗಿ ನೋಡ್ತೀನಿ, ಆ್ಯಕ್ಚುಲಿ ಅಲ್ಲೊಬ್ರು ಕೂತಿದ್ರು. ನನಗೆ ಆಂಟಿ ಹೊಡೆದಿದ್ದು, ಸಾರಿ ಕಂಡಕ್ಟರ್ ಆಂಟಿ ಹೊಡೆದಿದ್ದು ಅಂತೆಲ್ಲ ಗೊತ್ತಾಗಲಿಲ್ಲ. ಓಕೆ ಮ್ಯಾನ್ ಸಾರಿ ಅಂತ ಅಂದ್ಕೊಂಡು ಅವ್ರು ಹಿಂದೆ ಕೂತ್ಕೊಂಡು ಪೀಸಾಗಿ ಕೂತ್ಕೊಂಡೆ. ನಾನು ಇವಾಗ ಕೂತಿರೋ ಟೈಮಲ್ಲಿ ಒಬ್ರು ಆ ಕಡೆ ಬಸ್ ಹತ್ಕೊಂಡು ಬಂದರು. ಬಸ್ ಹತ್ಕೊಂಡು ಬಂದ್ರಲ್ಲ, ಯಾರೋ ಅವರು ಬಂದಿದ ತಕ್ಷಣ ನನ್ನ ಐ ಕಾಂಟ್ಯಾಕ್ಟ್ ಆಯಿತು. ಆಯ್ತಲ್ಲ ನಾನು ಸ್ಮೈಲ್ ಮಾಡಿದೆ. ಯಾರೋ ಗೊತ್ತಿರೋರು ಇರ್ಬೋದು, ಏನು ಅಂತ ಗೊತ್ತಿಲ್ಲ, ಏನಕ್ಕೆ ಸ್ಮೈಲ್ ಮಾಡೋದು. ಅದು ನಾನು ಮಾಡಿದ್ದು ದೊಡ್ಡ 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 ತಪ್ಪು ಬ್ರೋ. ಪ್ರಾಬ್ಲಮ್ ಏನಂತ ಹೇಳ್ತೀನಿ ಕೇಳಿ. ಸೀಟೆಲ್ಲ ಫುಲ್ ತುಂಬಿಕೊಂಡಿದೆ, ಬಟ್ ಬಸ್ ಖಾಲಿ ಇದೆ. ಓಕೆನಾ? ಅವರು ನಡ್ಕೊಂಡು ಬಂದು ಕರೆಕ್ಟಾಗಿ ನನ್ನ ಪಕ್ಕ ಹಿಂಗೆ ನಿಂತ್ಕೊಂತಾರೆ ಅಂತ ಅನ್ಕೊಂಡ್ರೆ, ಅವ್ರು ಹಿಂಗೆ ನಿಂತ್ಕೊಂಡಿಲ್ಲ, ಅವ್ರು ಹಿಂಗೆ ನಿಂತ್ಕೊಂಡ್ರು. ನಾನು ಲೈಕ್ ವೈ ಬ್ರೋ, ದಟ್ ಈಸ್ ವಿಯರ್ಡ್ ಅಂತ ಅನ್ಕೊಂಡು ನಾನು ಅದೇ ಓಕೆ ಬಟ್ ಫೈನ್ ಅಂತ ಅನ್ಕೊಂಡು ನಾನು ಸುಮ್ಮನೆ. ಬಿಕಾಸ್ ನಾನಿಲ್ಲಿ ಏನಕ್ಕೆ ವಿಯರ್ಡ್ ಅಂತ ಅನ್ಕೊಂಡ್ರೆ, ಸಾಮಾನ್ಯನಿಗೆ ನನ್ನ ಕಡೆ ಮಖ ಮಾಡಿದ್ರು ಬ್ರೋ. ಫೈನ್ ಕೂಲ್ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಸಾಂಗ್ ಕೇಳಿದ್ರು, ಕೂತ್ಕೊಂಡ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡೆ. ಪ್ರಾಬ್ಲಮ್ ಅಲ್ಲಿಂದನೇ ಶುರು ಆಗಿದ್ದು. ಬಸ್ ಸ್ಟಾಪ್ ಆಗ್ತಂಗೆ ಜನರು ಬರೋಕ್ಕೆ ಶುರು ಆದರು. ಬಸ್ ಸ್ಟಾಪ್ ಆಗುತ್ತೆ, ಜನರು ಬರ್ತಾರೆ, ಬಸ್ ಸ್ಟಾಪ್ ಆಗುತ್ತೆ, ಜನರು ಬರ್ತಾರೆ, ಬಸ್ ಸ್ಟಾಪ್ ಆಗುತ್ತೆ, ಜನರು ಬರ್ತಿದ್ದಾರೆ. ನನಗೆ ಭಯ ಆಗಿ ಶುರು ಆಯಿತು. ಹೊಸ ಎಕ್ಸ್ಪೀರಿಯನ್ಸ್, ವಾವ್ ಏನು ಇಷ್ಟೊಂದು ನಾನು ಹಿಂಗೆಲ್ಲ ತುಂಬ್ಕೊಂತಾರೆ ಕ್ರೇಜಿ ಮ್ಯಾನ್ ಅಂತ ನಾನು ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಅಲ್ಲೊಡೆ ತುಂಬ್ತಾ ಬ್ರೋ ಹಿಂಗೆ ನಿಂತಿದ್ರಲ್ಲ, ಹಿಂಗೆ 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 ಹತ್ರ ಬರ್ತಿದ್ರು. ಆವಾಗ ಲೈಕ್ ನನಗೆ ಫುಲ್ ಲೈಕ್ ಭಯ ಆಗ್ತಿದೆ ಬ್ರೋ, ನಿಜ ಭಯ ಆಗ್ತಿದೆ ಬ್ರೋ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬ್ರೋ. ಉಸಿರಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾನು ಎಷ್ಟು ದೂರ ಆಗೋದು ಅಷ್ಟು ದೂರ ಹೋಗ್ತೀನಿ. ಈ ಕಡೆ ಇವ್ರು ಬೇರೆ ಇದ್ದಾರೆ. ಇದಕ್ಕೆ ವರ್ಸ್ಟ್ ಪಾರ್ಟ್ ಏನಂದ್ರೆ, ಬ್ರೋಸ್ಕಿ ನನ್ನ ಪಕ್ಕದಲ್ಲಿ ಕೂತಿದ್ರು, ಹಿಂಗೆ ನಿಂತ್ಕೊಂಡು ಮೊಬೈಲ್ ನೋಡ್ತೇನೆ. ಅಲ್ಲಿ ವಿಂಡೋ ಓಪನ್ ಆಗಿದೆ, ಗಾಳಿ ಅವನಿಗೆ ಕರೆಕ್ಟಾಗಿ ಒಂದು 4 ಮಿನಿಟಿಗೆ ಹೊಡಿತಿದೆ ಬ್ರೋ. ಆ ಗಾಳಿ ಬಂದು ನನಗೆ ಇಲ್ಲಿ ಈ ಕಡೆ ಹಿಂಗಾಗ್ತಿದೆ, ಇಲ್ಲಿ ಈ ಕಡೆ ಹಿಂಗಾಗ್ತಿದೆ. ಬಟ್ ಆದ್ರೂ ಪರವಾಗಿಲ್ಲ, ಕಂಟ್ರೋಲ್ ಬರುತ್ತೆ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ. ಆಮೇಲೆ ವರ್ಸ್ಟ್ ಪಾರ್ಟ್ ಶುರು ಆಯಿತು ಬ್ರೋ. ಆ್ಯಸ್ ಯು ನೋ, ನಾವಿರೋದು ಇಂಡಿಯಾದಲ್ಲಿ ಪಾಟೋಲ್ಗಳು ಜಾಸ್ತಿ ಇದೆ. ರೋಡ್ಗಳು ಡಿಂಚಕ್ ಥರ ಇದೆ ಬೆಂಗಳೂರಲ್ಲಿ. ಬ್ರೋಸ್ಕಿ ಇದಾರಲ್ಲ ನಿಂತ್ಕೊಂಡಿರೋರು ಹಿಂಗೆಲ್ಲ ಡ್ಯಾನ್ಸ್ ಆಡಕ್ಕೆ ಶುರು ಮಾಡೋದು. ಹಂಪು ಪಾಟೋಲ್ ಬಂದಾಗ ಹಿಂಗೆಲ್ಲ ಜಂಪ್ ಆಗ್ತಾರೆ. ನನಗೆ ಫುಲ್ ಕ್ರೇಜಿ ಭಯ ಆಗಿ ಶುರು ಆಯಿತು. ಅವ್ರು ಹಂಗೆ ಜಂಪ್ ಆಗ್ತಾರೆ, ನಾನು ಈ ಕಡೆಯಿಂದ ಈ ಬಾಕ್ಸರ್ಸ್ ಅವರೆಲ್ಲ ಹಿಂಗೆ ಫೈಟ್ ಮಾಡ್ಬೇಕು, ಹಿಂಗೆ ಡಾಜ್ ಮಾಡ್ತಾರಲ್ಲ, ಆ ಥರ ಎಲ್ಲ ಡಾಜ್ ಮಾಡ್ತೀನಿ. ಫುಲ್ಲು ಸ್ಪೀಡಾಗಿ ಸುಯ್ ಅವರು ಸುಯ್ ಅಂತ ಹೋಲಿ ಈ ಕಡೆ ಹಿಂಗೆಲ್ಲ ಡಾಜ್ ಮಾಡ್ತಿದ್ದೀನಿ. ನನಗೆ ಆಮ್ಲಜನಕ ಸಿಗ್ತಿಲ್ಲ, ನನಗೆ ಆಕ್ಸಿಜನ್ ಬೇಕು ಅಂತ ಹಿಂಗೆ ತೊಗೊತೀನಿ. ಬ್ರೋ ಬೇರೆ ಇಲ್ಲಿ ಕಂಪ್ಲಿ ಎತ್ತಿಬಿಟ್ಟಿದ್ದಾರೆ. ನಾನು ಅವ್ರ ಸ್ಮೆಲ್ ತೊಗೊಂಡು ಹಂಗೆಲ್ಲ ಹಿಂಗೆ ಮಾಡಿ ಫುಲ್ ಸೈಕ್ ಆಗೋಯ್ತು. ಆವಾಗ ಒಂದೇ ಆಪ್ಷನ್ ಇದ್ದಿದ್ದು ಬ್ರೋ. ನಾನೇನು ಮಾಡಿದೆ ಅಂದರೆ, ಈ ಗಂಡಸು ಶೀಲ ಕಾಪಾಡುವ ಯಾವ ಹೆಂಗಸು ಇಲ್ವಾ ಅಂತ ಕಿರ್ಸ್ಬಿಟ್ಟೆ ಬ್ರೋ. ಅವಾಗ ಯಾರು ಬರ್ತಿದ್ರು ಅನ್ಕೊಂತೀರಾ, ಕಾರರ್ ಮೆಗ್ರೆಗರ್ ಥರ ಕಂಡಕ್ಟರ್ ಹಿಂಗೆ ಸುಯ್ ಅಂತ ನಡ್ಕೊಂಡು ಬಂದೇ ಬಿಡಕ್ಕ. ಗಾಡಿ ನಿಲ್ಲಿಸ್ಬಿಟ್ಟು ಅವ್ರು ಬಂದು ನಿಲ್ಲಿಸಿದ್ರು, ಎಲ್ಲ ಗ್ಯಾಪ್ ಬಿಟ್ಟರು. ಆಮ್ಲಜನಕ ನಂಗೆ ಸಿಕ್ತು, ಆಕ್ಸಿಜನ್ ತೊಗೊಳಕ್ಕೆ ಶುರು ಮಾಡಿದೆ. ಮ್ಯಾಮ್ ರಿಯಲಿ ಥ್ಯಾಂಕ್ ಯು ಮ್ಯಾಮ್. ಈ ಪರ್ಸನ್ ನನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವರು ಸಿಕ್ಕಿದ್ದೇ ಚಾನ್ಸ್ ಅಂತ ಅವರ ಸಾಮಾನನ್ನು ನನ್ನ ಮಕ್ಕದ ಬಳಿ ಇಡಲು ಬರುತ್ತಿದ್ದರು. ನೀವು ಬಂದು ನಿಜವಾಗ್ಲೂ ಸೇವ್ ಮಾಡಿದ್ರಿ, ಥ್ಯಾಂಕ್ಸ್ ಅಂತ ನಾನು ಅಂದೆ.
ಅಂದ್ಬಿಟ್ಟು ಅವ್ರ ಕಾಲು ಮುಖ್ಯ ಹೋದೆ ಅವರು ಹಂಗೆ ಕೈ ಇಟ್ಟಿದ್ದು. ವೇಟ್ ಅ ಮಿನಿಟ್, ಅಲ್ಲಿ ಮುಂದೆ ಬಂದಾಗ ನೀನು ಹೆಂಗಸು ಜಾಗ ಗೆ ಏನಕ್ಕೆ ಬಂದಿದ್ರೆ ನೀನು ಗೆ ಅಂತ ಅಂದೆ ತಾನೆ, ಬಟ್ ನಿನಗೇನಕ್ಕೆ ಬೇಜಾರಾಗಬೇಕು ಇದು? ಓ ಶೇಟ್ ಸಿಗ್ಗಾಕೊಂಬಿಟ್ನ ಅಂತ ನನಗೆ ಸೈಕ್ ಆಗ್ಬಿಡ್ತು ಬ್ರೋ. ಏನು ಮಾಡೋಂತ ನನಗೂ ಗೊತ್ತಾಗ್ತಿಲ್ಲ. ಅದು ಬೇರೆ ಇದು ಬೇರೆ ಮ್ಯಾಮ್ ಅಂತ. ಎಲ್ಲ ಒಂದೇ, ಎಲ್ಲ ಕೋಲ್ ಆಟಾನೆ ಅಂತ ಅವ್ರು ನನಗೆ ಹಿಂಗೆ ಅಂತಿದ್ದಾರೆ. ಆಮೇಲೆ ವಾಟ್ ದ ಫಕ್ ಆರ್ ಯು ಸ್ಪೀಕಿಂಗ್ ಅಂತ ಅನ್ಕೊಂಡೆ, ಬಟ್ ಅನ್ನಕ್ಕೆ ಹೋಗಿಲ್ಲ. ಬಿಕಾಸ್ ವಾಟ್ ಇಸ್ ಬೀ ಅಂತ ಇನ್ನೂ ಅಂತಿತ್ತು. ನಾನು ಏನಾದರೂ ಹೇಳಿ ಎಸ್ಕೇಪ್ ಆಗಿರ್ಬೇಕಾಯ್ತು. ನಾನು ಸುಮ್ಮನೆ ಇದ್ಬಿಟ್ಟೆ. ಅದಕ್ಕೆ ಡ್ರೈವರ್ ಗಾಡಿ ಓಡಿಸೋಕೆ ಶುರು ಬಿಡು, ಸಿಗ ಹಂಪು ಪಾಟೋಲ್ ಏನು ಬಿಡ್ಬಿಡ, ಫುಟ್ಪಾತ್ ಮೇಲೆ ಅಡ್ಸಿದ್ರು ಪರವಾಗಿಲ್ಲ, ಗಾಡಿ ಶೇಕಿ 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 ಈ ಥರ ಇರಬೇಕು ಅಂತ ಅಂದರು. ಆಮೇಲೆ ಬಸ್ ಡ್ರೈವರು ಅವ್ರು ಹೇಳ್ದಂಗೆ ಮಾಡಿದ್ರು. ಇದಾದ್ಮೇಲೆ ನಾನು ಮುಂದೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಒಂದು ಹೇಳ್ತೀನಿ, ಇದೇ ನಾನು ವರ್ಜಿನಿಟಿ ಕಳ್ಕೊಂಡಿದ್ದ ಸ್ಟೋರಿ. ಥ್ಯಾಂಕ್ ಯು, ಪೀಸ್, ಬಾಯ್.